ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬ್ಯಾಂಗ್ಳೂರ್ ಸಹೋದಯ ಸ್ಕೂಲ್ ಕಾಂಪ್ಲೆಕ್ಸ್ ಅಸೋಸಿಯೇಷನ್ ಪ್ರೀ ಬೋರ್ಡ್ ಎಕ್ಸಾಮಿನೇಷನ್ 2024-25 ಸಬ್ಜೆಕ್ಟ್ ಹಿಂದಿ ಕೋರ್ಸ್ ಬಿ 085 ಸೆಟ್ 1 ಕ್ಲಾಸ್ 10 date timings hours because Hindi paper also very difficult paper ಸಹೋದಯ ಪೇಪರ್ ಯಾಕೆಂದ್ರೆ ಮಕ್ಕಳಿಗೆ ಟಚ್ ಮಾಡಲಿಕ್ಕೆ ಆಗಲಿಲ್ಲ ತುಂಬಾ ಕ್ಲಿಷ್ಟಕರವಾಗಿತ್ತು ಪೇಪರು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇಷ್ಟು ಕ್ಲಿಷ್ಟಕರವಾಗಿ ಪೇಪರ್ ಅನ್ನು ಸೆಟ್ ಮಾಡ್ತೀರಾ? ಇದರಿಂದ ನಿಮ್ಗೆ ಏನು ಯೂಸ್ ಆಗುತ್ತದೆ? ಎಂತಹ ಸ್ಟ್ಯಾಂಡರ್ಡ್ ಅದು? ಮಕ್ಕಳಿಗೆ ಓದ್ಲಿಕ್ಕೆ ಬರಲಿಲ್ಲ ಅಂದ್ರೆ ನೀವು ತೆಗೆದಿರೋ ಸ್ಟ್ಯಾಂಡರ್ಡ್ ಆಗುತ್ತಿದೆಯಾ? ಅದು ನಾಟ್ ಎ ಸ್ಟ್ಯಾಂಡರ್ಡ್. ಅದು ಮಗುವಿಗೆ ಓದ್ಲಿಕ್ಕೆ ಬರೀಲಿಕ್ಕೆ ಬರುವ ಹಾಗೆ ಕ್ವಶನ್ ಪೇಪರ್ ಸೆಟ್ ಮಾಡೋದು ಬಿಟ್ಕೊಂಡು ನೀವು ನಿಮ್ಮ ಮಟ್ಟಕ್ಕೆ ಸೆಟ್ ಪೇಪರ್ ಅನ್ನು ಸೆಟ್ ಮಾಡಿದ್ರೆ ಅದು ಸ್ಟ್ಯಾಂಡರ್ಡ್ ಆಗುವುದಿಲ್ಲ. ದಯವಿಟ್ಟು ಹಿಂದಿ ಪೇಪರ್ ಅಂತೂ ತುಂಬಾ ಡಿಫಿಕಲ್ಟ್ ಆಗಿತ್ತು ಅಂತ ವಿದ್ಯಾರ್ಥಿಗಳ ಬಾಯಲ್ಲಿ ನಾನು ಕೇಳಿದ್ದು. ಹಾಗಾಗಿ ದಯವಿಟ್ಟು ಫೈನಲ್ ಪೇಪರ್ ಮಾಡುವವರು ಈ ರೀತಿಯಾಗಿ ಟಫ್ ಪೇಪರ್ ಅನ್ನು ಸೆಟ್ ಮಾಡಬೇಡಿ. ವೆರಿ ಟಫ್ ಪೇಪರ್ ಅನ್ನು ಸೆಟ್ ಮಾಡಬೇಡಿ. ಮಗುವಿನ ಮಟ್ಟಕ್ಕಿರಲಿ, ಮಗುವಿನ ಲೆವೆಲ್ ಈಸಿ ಪೇಪರ್ ಅನ್ನು ಸೆಟ್ ಮಾಡಿ ಅಂತ ಹೇಳ್ತಾ ಹಿಂದಿ ಪೇಪರ್ ನೋಡಿ. ಅನ್ಸಿನ್ ಪ್ಯಾಸೇಜ್ ಇದು. ಕೀ ಆನ್ಸರ್ ಇರುತ್ತದೆ ಇದ್ರದ್ದು. ಇದು ಬೆಂಗಳೂರು ಸ್ಟೂಡೆಂಟಿಗೆ ಓನ್ಲಿ, ಇದು ನಾಟ್ ಎ ಇಂಡಿಯಾ ಅಥವಾ ನಾಟ್ ಎ ಕರ್ನಾಟಕ ಪೇಪರ್, ಓನ್ಲಿ ಫಾರ್ ಬ್ಯಾಂಗ್ಳೂರ್ ಸ್ಟೂಡೆಂಟ್. ಹಿಂದಿ ಪೇಪರಲ್ಲಿ ತುಂಬ ಮಿಸ್ಟೇಕ್ಗಳು ಇದೆ. ಪೇರೆಂಟ್ಸು, ಸ್ಟೂಡೆಂಟು, ಸಮ್ ಟೀಚರ್ಸ್ ಆಲ್ಸೋ ಟೋಲ್ಡ್ ಮಿಸ್ಟೇಕ್ ಇಸ್ ದೇರ್ ಅಂತ. ನೋಡಿ ಅಲೈನ್ಮೆಂಟ್ ನೋಡಿ ಹೇಗಿದೆ. ಈ ಮೇನು ಕೆಳಗಡೆ ಬರಬೇಕು, ಡೌನ್ ನೋಡಿ. ಇದು ಆ 4th ಪೇಜಲ್ಲಿ ಇದ್ದು ಇದು 6th ಪೇಜಲ್ಲಿ ಬಂದರೆ 5th ಪೇಜಲ್ಲಿ ಬಂದರೆ ಹೇಗೆ ನೋಡಿ. ಹೆಡ್ಡಿಂಗು 4th ಪೇಜಲ್ಲಿ ಇದೆ, ಇದು 5th ಪೇಜಲ್ಲಿ ಇದೆ. ದಟ್ ಈಸ್ ನಾಟ್ ಎ ಗುಡ್. ಅದಕ್ಕೆ ನಾನು ಹೇಳೋದು ಸಹೋದಯವರು ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದಾರೆ, ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ಸಿ 5th ಕ್ವಶನ್ ಮೇಲಿದೆ, ಅದಕ್ಕೆ ಆಪ್ಷನ್ಸ್ 6th ಪೇಜಲ್ಲಿದೆ. ದಟ್ ಈಸ್ ಆಲ್ಸೋ ರಾಂಗ್. ಇದು ಡೌನ್ ಬರಬೇಕು. ಅಲೈನ್ಮೆಂಟ್ ಸರಿ ಇಲ್ಲ. ಅಲೈನ್ಮೆಂಟು, ಪೋರ್ಷನ್ನು, ಕರಿಕ್ಯುಲಮ್ಮು, ಪ್ಯಾಟ್ರನ್ನು ನೋಡಿ. ಇದೊಂದೇ ಕ್ವಶನ್, ಸಿ ಕ್ವಶನ್ ಕೆಳಗಡೆ ಇದೆ. ದಟ್ ಈಸ್ ಆಲ್ಸೋ ರಾಂಗ್. ಸ್ಟೂಡೆಂಟಿಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಕೆಳಗಡೆ ಮತ್ತೆ ಹೋಗ್ಬೇಕು. ಕೆಲವು ಮಗು ನೋಡಲಿಲ್ಲ ಅಂದರೆ ಪ್ರಾಪರ್ ಇರಬೇಕು. not a proper question paper.
ದಟ್ ಈಸ್ ಓಕೆ, ಯಾಕಂದರೆ ಏನು ಮಾಡ್ಲಿಕ್ಕೆ ಹೋಗಲ್ಲ, ಅಲೈನ್ಮೆಂಟ್ ಇಷ್ಟು ಬರುತ್ತದೆ. If you like it, and share and subscribe. Thank you. Bye bye.